ಒಂದೆಡೆ ಆದ್ರೆ ಇನ್ನೊಂದೆಡೆ ಭಾರತ್ ಆರಂಭಿಕರಾಗಿ ಕಣಕ್ಕಿಳಿತಿದ್ದಾರೆ. ಅಲ್ಲಿ ಆರಂಭಿಕ ವರ್ಗಕ್ಕೆ ಮಧು ಅವರನ್ನ ಪರಿಚಯಿಸ್ತಾ ಇದ್ದ ಜಿಬಿಎ ಬೆಂಗಳೂರಿನ ತಂಡ. ಅಲ್ಲಿ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಈಗ ಆರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಈಗ ತುಮಕೂರು ತಂಡ ಮೊದಲ ತಂಡವಾಗಿ ಸೆಮಿಫೈನಲ್ ಎಂಟ್ರಿ ಆಗ್ತಾ ಇದೆ. ಈಗ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಕ್ಷಣಗಣನೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ವರ್ಗಕ್ಕೆ ಮಧು ಅಲ್ಲಿ ಮುಂದಿನ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಬೆಳಗಾವಿ ವರ್ಸಸ್ ದಾವಣಗೆರೆ ಬಿ ತಂಡಗಳ ನಡುವೆ. ಅಲ್ಲಿ ಟಾಸ್ ಅನ್ನು ಗೆದ್ದಂತ ದಾವಣಗೆರೆ ಬಿ ತಂಡ ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಈಗ ಡಾಟ್ ಬಾಲ್. ವೈಟ್ ಬಾಲ್. ಓಕೆ, ವೈಟ್ ಬಾಲ್. ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ, ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಡಾಟ್ ಬಾಲ್. ಕೊಂಚ ಗೆತ್ತವನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಡಾಟ್ ಬಾಲ್. ಉತ್ತಮವಾದ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸಿದ್ದಾರೆ ಮಧು ಆರಂಭಿಕ ಓವರ್ನಲ್ಲಿ. ಈಗ ಸ್ಲೋರ್ಡೆ ಮಂದಗತಿಯ ಸತ ಡಾಟ್ ಬಾಲ್ ಚುಕ್ಕೆ ಸತ ಕಂಡು ಬರ್ತಾ ಇದೆ. ಮಧು ಎಸೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಚಾಲ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ರೂಪದಲ್ಲಿ ಬಾರಿ ಸೀಮಾ ರೇಖೆ ತುದಿ ಅಂಚಿನಲ್ಲಿ ಕ್ಯಾಚ್ ಅನ್ನು ಹಿಡಿತಿದ್ದಾರೆ. ಅಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಭರ್ಜರಿ 6 ಓಟಗಳ ಪೂರೈಕೆ ಆಗ್ತಾ ಇದೆ. ಕ್ಯಾಚ್ ಅನ್ನು ಹಿಡಿದು ಬೌಂಡ್ರಿಗೆ ಟಚ್ ಮಾಡ್ತಿದ್ದಾರೆ ಅಲ್ಲಿದ್ದಂಥ ಕ್ಷೇತ್ರರಕ್ಷಕ. ಆ ಬಳಿಕ ತಂಡದ ಮೊತ್ತ 7 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ನಲ್ಲಿ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೇನಿಂಗ್. ಮತ್ತೆ ಸ್ಟೆಪ್ ಔಟ್ ಆಗಿ ಬಾರಿಸುವಂತ ಪ್ರಯತ್ನ, ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಡಾಟ್ ಬಾಲ್ ಸೇರ್ಪಡೆ. ಅದರಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡ ಮೊದಲ ಓವರ್ನ ಬಳಿಕ ತಂಡದ ಒಟ್ಟು ಮೊತ್ತ 7 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಯಾವುದೇ ವಿಕೆಟ್ಗಳನ್ನು ಕಳೆದುಕೊಳ್ತಾ ಇಲ್ಲ ಮೈಸೂರು ತಂಡ. ಅಲ್ಲಿ ಉತ್ತಮ ರೀತಿಯ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸಿದ್ದಾರೆ ಜಿಬಿಎ ಬೆಂಗಳೂರಿನ ತಂಡ. ಜಾತ್ರೆ ನೋಡಿ
ಅದಕ್ಕೆ ಟಾಪ್ 4 ಪ್ಲೇಯರ್ ಸಿಕ್ಸ್. ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ರಾಜೇಶ್ ಸದಗಾರಿಕೆ ಭಾಗದಲ್ಲಿ. ಈ ಬಾರಿ ಫ್ರಂಟ್ ರೂಪದಲ್ಲಿ ತಟ್ಟಿ ಮುಟ್ಟಿ ಆಡುವಂತ ಪ್ರಯತ್ನ ಮಾಡಿದ್ರು. ಒಂದು ಹೊಡೆದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ರಾಜೇಶ್ ಕೊಂಚ ಕ್ಷೇತ್ರ ರಕ್ಷಣೆ ಬದಲಾವಣೆ ಕಂಡು ಬರ್ತಾ ಇದೆ. ಈ ಬಾರಿ ರಿವರ್ಸ್ ಶಾಟ್ ಪ್ರಯತ್ನ ತನ್ಮೂಲಕ ಥರ್ಡ್ ಮ್ಯಾನ್ ರೂಪದಲ್ಲಿ ಈಗ 4 ಓಟಗಳ ಪೂರೈಕೆ ಆಗ್ತಾ ಇದೆ. ಬೌಂಡ್ರಿ ಭರತ್ ದಾಂಡಿನ ಮುಖಾಂತರವಾಗಿ 4 ಓಟಗಳ ಪೂರೈಕೆ ಆಗ್ತಾ ಇದೆ. ಅವ್ರ ಮನೆಗ ರಾತ್ರಿ ಮನೆಯವ್ರು ಬೈದಿದ್ರೆ ಬಿಸಾಕ್ಬಿಟ್ರು ಬಿದ್ದಾನೆ. ಹೊಡೆತ ಲಾಂಗ್ ಆನ್ ರೂಪದಲ್ಲಿ ಬಾರಿ ಚುರುಕಿನ ಓಟ ಕಂಡು ಬರ್ತಾ ಇದೆ. ಕೇವಲ ಒಂದು ರನ್ ಒಂಟಿ ಓಟ ಮಾತ್ರ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಬಿ ಅಂಕಣದಲ್ಲಿ ದಾವಣಗೆರೆ ಬಿ ವರ್ಸಸ್ ಶಿವಮೊಗ್ಗ. ಕೊಂಚ ನೆಗೆತವನ್ನು ಕಂಡುಕೊಳ್ತಾ ಇದೆ. ಓಟ್ಗಳು ಬರ್ತಾಲ ಡಾಟ್ ಬಾಲ್. ಮತ್ತೆ ರಾಜೇಶ್ ಈ ಬಾರಿ ಎಸೆದ ಚೆಂಡು ಫುಲ್ ಮಾಡಿದ್ರು. ಡೀಪ್ ವಿಕೆಟ್ ರೂಪದಲ್ಲಿ ಒಂದು ಹೊಡೆದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಆ ಬಳಿಕ ತಂಡದ ಮೊತ್ತ 14 ಓಟವನ್ನು ದಾಖಲಿಸ್ತಾ ಇದೆ. ಮುಕ್ತಾಯ ಕಂಡ 2 ಓವರ್ಗಳ ಬಳಿಕ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 14. ಯಾವುದೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇಲ್ಲ. ಅಲ್ಲಿ ಚೀಟಿ ಯಾರ್ದು ಉಂಟು ಅವ್ರಿಗೆ ಕೊಡುವ. ಒಂದಿದ್ರೆ ಒಂದು ಕೊಡುವ. ಅಲ್ಲಿ ಮಚ್ಚರ್ವಾಸ ಬೌಲರ್ ಸಂತೋಷ್ ಎಸೆತಗಾರಿಕೆ ವಿಭಾಗದಲ್ಲಿ ತಂಡದ ನಾಯಕ ಸಂತೋಷ್ ಈಗ ಎಸೆತಗಾರಿಕೆ ವಿಭಾಗದಲ್ಲಿ ಅದ್ಯಾವ ರೀತಿಯ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸ್ತಾರೆ ಕಾದು ನೋಡಬೇಕಾಗಿದೆ. ಸಂತೋಷ ಎಸೆದ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್. ಅಲ್ಲಿ ನಾಯಕತ್ವದ ಜವಾಬ್ದಾರಿಯನ್ನ ಓಕೆ
ಮಧು ಎಸ್ ಕಾರ್ಕೆ ಭಾಗದಲ್ಲಿ ಈ ಬಾರಿ ಕವರ್ಸ್ ರೂಪದಲ್ಲಿ ಕೇವಲ ಒಂಟಿ ಓಟವನ್ನು ಮಾತ್ರ ಬಿಟ್ಕೊಡ್ತಿದ್ದಾರ. ಕೊಂಚ ಕ್ಷೇತ್ರ ರಕ್ಷಣೆ ಬದಲಾವಣೆ ಆಗ್ತಾ ಇದೆ. ಮತ್ತೆ ಮಧು ಮೇಡಮ್ ನೀವು ಮೂರನೇ ಚೆಂಡಿಗಾಗಿ ಈ ಬಾರಿ ನೆಟ್ಟನೇರ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಸಾಗ್ತಾ ಇದೆ. ಒಂದರ ಬದಲು ಎರಡನೇ ಓಟಕ್ಕೆ ಯತ್ನ, ಚುರುಕಿನ ಓಟ ಕಂಡು ಬರ್ತಾ ಇದೆ. ಕೊಂಚ ಕ್ಷೇತ್ರ ರಕ್ಷಣೆಯಲ್ಲಿ ಎಡವಿಕೆಯನ್ನು ಕಂಡುಕೊಂಡ್ರೆ ಅಲ್ಲಿ ಬ್ಯಾಟ್ಸ್ಮನ್ಗಳ ಚುರುಕಿನ ಓಟ ಕಂಡು ಬರ್ತಾ ಇದೆ. ಎರಡು ಓಟ್ಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಬಿ ಪೋಲ್ನಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಶಾರ್ಟ್ ಆಗಿ ಬಿದ್ದ ಚೆಂಡು ಫುಲ್ ಶಾಟ್ ಮಾಡುವಂತ ಪ್ರಯತ್ನ ಡಿಫೈನ್ ಲೆಗ್ ರೂಪದಲ್ಲಿ ಸಾಗ್ತಾ ಇದೆ. ತನ್ಮೂಲಕ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, 4 ಓಟಗಳ ಸೇರ್ಪಡ. ಈ ಬೌಂಡ್ರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 21ಕ್ಕೆ ಸಾಗ್ತಾ ಇದೆ. ಭರತ್ ದಾಂಡರ ಮುಖಾಂತರವಾಗಿ ಬೌಂಡ್ರಿ. ಈಗ ಈ ಬಾರಿ ಎಸೆದ ಚೆಂಡು ಟ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. 17 ಡೆಲಿವರಿ ಓಟ್ಗಳಿಗೆ ಅವಕಾಶ ಮಾಡಿಕೊಳ್ತಾ ಇಲ್ಲ. ಡಾಟ್ ಬಾಲ್. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮುಕ್ತಾಯ ಕಂಡ 3 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 21. 21 for no loss. 3 overs gone. ನೀವು ಬರ್ರಿ ಓಕೆ, ಅಲ್ಲಿ ಮತ್ತೊಂದು ಹೊಸ ದಾಳಿಗರ ಎಂಟ್ರಿ ಆಗ್ತಾ ಇದೆ. ಪ್ರಕಾಶ್ ಮೇಡಮ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರ. ಬನ್ನಿ. ಇಲ್ಲಿ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಈ ಲಾಸ್ಟ್ ಕ್ವೆಶ್ಚನ್ ಅಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ವಿಜಯಪುರ ಕ್ರಿಕೆಟ್ ಕ್ಯಾಪ್ಟನ್ ಆಗಿ ಶಿವಮೊಗ್ಗ ಕ್ರಿಕೆಟ್ ಕ್ಯಾಪ್ಟನ್. ಅಲ್ಲಿ 2 ತಂಡದ ನಾಯಕರು ರೆಡಿ ಇರಬೇಕು. ಮುಂದಿನ ಪಂದ್ಯಾಟಕ್ಕಾಗಿ ಟಾಸ್ಗಾಗಿ ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕಾಗಿದೆ. ವಿಜಯಪುರ ಕ್ರಿಕೆಟ್ ಕ್ಯಾಪ್ಟನ್ ಆಗಿ ಶಿವಮೊಗ್ಗ ಕ್ರಿಕೆಟ್ ಕ್ಯಾಪ್ಟನ್. ನೀವು ಲಾಸ್ಟ್ ಬೇಡ ಬೇಡ ನೀವು ಲಾಸ್ಟ್ ಕರಿತೀನಿ ನಾನು ಹಿಂಗೆ ಕರಿತೀನಿ. 2 ತಂಡಗಳು ರೆಡಿ ಇರಿ, ಟಾಸ್ಗೆ ಕರಿತೇವೆ, ಅವಾಗ ಬನ್ನಿ. ಈ ಬಾರಿ ಬೇರಸಿನ ಒಳಚಾರ ದಾಖಲಿಸಿಕೊಳ್ಳಿಸಿದ್ದಾರೆ ಪ್ರಕಾಶ್. ತನ್ಮೂಲಕ ಆರಂಭಿಕ ಎಸೆದಲ 6 ಅನ್ನು ದಾಖಲಿಸಿಕೊಳ್ಳಿಸಿದಾರ. ಈ ಬಾರಿ ನೋ ಬಾಲ್. Hello, above 40 years
ರನ್ನಿಂಗ್ ಮೆನ್ ಸೆಕ್ಷನ್ ಲೈನ್ ರನ್ನಿಂಗ್ ಮೆನ್ ಸೆಕ್ಷನ್. ಈ ಬಾರಿ ಎಸೆದ ಚೆಂಡು ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಫ್ರಂಟ್ ರೂಪದಲ್ಲಿ ಕೇವಲ ಒಂಟಿ ಓಟ. ಸರ್ ಒಂದು ನಿಮಿಷ ಕಾಮೆಂಟೇಟರ್. Okay. ಅಬೌವ್ 40 years ಮೆನ್ ಸೆಕ್ಷನ್ ರನ್ ತಂಡದ ಮೊತ್ತ 29ಕ್ಕೆ ಸಾಗ್ತಾ ಇದೆ. ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಮೈಸೂರು ತಂಡ. ಮತ್ತೆ ರಾಜೇಶ್ ಈ ಬಾರಿ ತಟ್ಟಿಬುಟ್ಟಿ ಆಡ್ತಿದ್ದಾರೆ. ಸ್ಕೂಪ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಕೇವಲ ಒಂದು ಹೊಡೆದ ಚುವಯ ಸೇರ್ಪಡ. ತಂಡದ ಮೊತ್ತ 30. ನಾಲ್ಕನೇ ಓವರ್ನಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಈ ಬಾರಿ ಮತ್ತೆ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ತನ್ನ ಮೂಲಕ ಡಿಫೆಕ್ಸ್ ಮೊದಲು ಸಾಗ್ತಾ ಇದೆ. ಕೇವಲ ಒಂದು ಓಟ. ಎರಡನೇ ಓಟಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಎರಡು ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಚುರುಕಿನ ಓಟ್ಗಳು ಕಂಡು ಬರ್ತಾ ಇದೆ ಭರತ್ ಹಾಗೂ ಪ್ರಕಾಶ್ ದಾಂಡಿನ ಮುಖಾಂತರವಾಗಿ. ಆ ಬಳಿಕ ತಂಡದ ಮೊತ್ತ 32 ಓಟವನ್ನು ದಾಖಲಿಸ್ತಾ ಇದೆ. 32 for 1. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ. ಅಂಪೈರ್ಗೆ ಬಲವಾದ ಮನವಿ ಕೂಡ ಮಾಡ್ತಿದ್ದಾರೆ. ನಕಾರಾತ್ಮಕ ಉತ್ತರ ಕಂಡು ಬರ್ತಾ ಇದೆ. ಡಾಟ್ ಬಾಲ್. ಅಲ್ಲಿ 4ನೇ ಓವರ್ನಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಹಲೋ, ಎಲ್ಲ ಕಡೆ ಮಾಡ್ತಾ ಇದ್ದಾರೆ ನೋಡಲ್ಲಿ, ಮಾಡ್ತಾ ಇದ್ದಾರಲ್ಲ ಸರ್. ಬಿಡಿ ಒಂದು ನಿಮಿಷ. ಎರಡು ಔಟ್ಗಳ ಪೂರೈಕೆ ಆಗ್ತಾ ಇದೆ ಈ ಬಾರಿ. ಅಲ್ಲಿ ರನ್ ಔಟ್ಗಾಗಿ ಥರ್ಡ್ ಅಂಪೈರ್ ಡಿಸಿಷನ್ ಲೈನ್ ಮಾಡಿ ಮೆನ್ ಸೆಕ್ಷನ್ ರನ್ ಔಟ್ಗೆ ಥರ್ಡ್ 100 ಮೀಟರ್ ಹೋಗ್ತಕ್ಕಂಥವ್ರು ಎಬವ್ 40 ಮೆನ್ ಸೆಕ್ಷನ್ ಬಂದು ಲೈನ್ ಮಾಡಿ ಆರಂಭದ ಗೆರೆ ಹತ್ರ. ಸರ್ ಸರ್ ಮಂಗಳೂರವರು ದಯವಿಟ್ಟು ಟ್ರ್ಯಾಕ್ ಕ್ಲಿಯರ್ ಮಾಡ್ಕೊಡಿಪ್ಪ. ಅಸ್ಲಾಂ, ಓವರ್ ಎಂಡಿಂಗ್ ಅಲ್ಲಿ ಓವರ್ ಸ್ಟಾರ್ಟಿಂಗ್ ಅಲ್ಲಿ ಆಡಿಸ್ಕೊತೀವಿ, ನೀವು ಆಡಿಸ್ಕೋ, ಕ್ರಿಕೆಟ್ ಸಮಸ್ಯೆ ಇಲ್ಲ. ನೋಡಿ, ಎಬವ್ 40 ಮೆನ್ ಸೆಕ್ಷನ್ ಲೈನ್ ಮಾಡಿ ಲಾಸ್ಟ್ ಕಾಲ್. ನೀವು ಹೋಗಿ ಫಿನಿಶಿಂಗ್ ಜಡ್ಜಸ್ಸಿಗೆ ಹೋಗಿ, ನೀವು ಹೋಗಿ ಫಿನಿಶಿಂಗ್ ಜಡ್ಜಸ್ಸಿಗೆ. ಸರ್ ನಮಗೆ ಸಂಬಂಧ ಇಲ್ಲ ಅದು. ಆನ್ ಯುವರ್ ಮಾರ್ಕ್. Above 40 men section 100 meter last call. Last call above 40 men section 100 meters. Last call. ಲೈನ್ ಮಾಡಿ ಅಲ್ಲಿ ಹೋಗಿ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಸರ್ ಅಲ್ಲಿ. ಓಕೆ, ರೆಡಿ. ಹಲೋ ಹಲೋ ಫಿನಿಶಿಂಗ್ ಜಡ್ಜಸ್, ಫಿನಿಶಿಂಗ್ ಜಡ್ಜಸ್ ರೆಡಿ. ಫಸ್ಟ್ ಸೆಕೆಂಡ್ ಥರ್ಡ್ ಇಡಿ. ವೈಟಿಂಗ್ ಫಾರ್ ದ ಡಿಸಿಷನ್. Above 40 men section 100 meter last call. ನಿಂತ್ಕೊಳ್ಳಿ ಅಲ್ಲೇ ಮಧ್ಯೆ ನಿಂತ್ಕೊಳ್ಳಿ ಸರ್. ಆ ಕಡೆಗೆ ಹೀಟ್ಸ್ ಇಲ್ಲ, ಡೈರೆಕ್ಟ್ ಫೈನಲ್ಸ್. ಸ್ಟ್ರೈಕ್ ನಾವು ಕಳಿಸ್ರಿ ಸರ್. ಇಲ್ಲಿ ಬನ್ನಿ.
ಸರಿಸ್ತೀವಿ ಸರ್, ಅವ್ರ ಕಾಮನ್ ಸೆನ್ಸ್ ಇರ್ಬೇಕು, ಸರ್ಕಂತಾರೆ ನೋಡ್ರಿ ಸರ್, ಸರ್ಕೊಳ್ಳಿ. ರೆಡಿ, ಫಿನಿಶಿಂಗ್ ಜಡ್ಜಸ್ ರೆಡಿ, ಕಾಂಪಿಟೇಟರ್ಸ್. ಅಲ್ಲಿ ನೀ ಅಲ್ಲೊಬ್ರು ಫಿನಿಶಿಂಗಿಗೆ ಓಡು. ದಾದಾಪೀರ್ ಅವ್ರಿಗೆ ಇನ್ನೊಬ್ರನ್ನ ಕಳ್ಸಲ್ ಫಿನಿಶಿಂಗಿಗೆ, ಆತನ ಕಳ್ಸತನ್. ದಾದಾಪೀರ್ ಅವ್ರನ್ನ ಅವ್ರನ್ನಪ್ಪ ಫಿನಿಶಿಂಗಿಗೆ ಕಳ್ಸಲ್, ಓಡೋನು. ಓಕೆ ರೆಡಿ, ಕಾಂಪಿಟೇಟರ್ಸ್ ಆನ್ ಯುವರ್ ಮಾರ್ಕ್. ಜೋರಾಗೆ ಕೇಳಿಸ್ಕೊಳ್ಳಿ. ಆನ್ ಯುವರ್ ಸರ್ ಆರಾಮಾಗಿ ಓಡಿ, ಸುಸ್ತು ಮಾಡ್ಕೊಬಿಡಿ. ಕಾಂಪಿಟೇಟರ್ಸ್ ಆನ್ ಯುವರ್ ಮಾರ್ಕ್. Below 40 women section 100 meter lineup. Below 40 women section 100 meters lineup. ಅದು ಫೈನಲ್ಲೇ ಬರ್ಕೊಂಬಿಡು. ಬಿಲೋ 40 ವುಮೆನ್ ಸೆಕ್ಷನ್ ಬಿಲೋ 40 100 meters lineup. ಅಲ್ಲಿ ಹೋಗಪ್ಪ ಫಿನಿಶಿಂಗಿಗೆ. ಸರ್ ಬಿಲೋ 40 ವುಮೆನ್ ಸೆಕ್ಷನ್ ಲೈನ್ ಅಪ್ ಮಾಡಿ. ಓಡೋ ಹೆಣ್ಮಕ್ಳು, ಹೆಣ್ಣು ಮಕ್ಕಳ 40 ವರ್ಷ ಒಳಗಿನ 100 ಮೀಟರ್ ಓಟಕ್ಕೆ ಇದು ಅಂತಿಮ ಕರೆ. ಅಲ್ಲಿ ಔಟ್ ಎಂಬ ತೀರ್ಪು ಬರ್ತಾ ಇದೆ. ರನ್ಔಟ್, ರನ್ಔಟ್ ತೀರ್ಪು ಬರ್ತಾ ಇದೆ ನಿರ್ಣಾಯಕರಿಂದ. ಅಲ್ಲಿ ಫಸ್ಟ್ ಮೊದಲ ರನ್ ಕದಿಯುವಂಥ ಪ್ರಯತ್ನದಲ್ಲಿ ರನ್ಔಟ್ ಆಗ್ತಾ ಇದೆ. ಅಣ್ಣ ಅಂಪೇರ್, ಇದು ಫಸ್ಟ್ ರನ್ ಓಡಕ್ಕೆ ರನ್ಔಟ್ ಆಗಿದೆ, ಎರಡನೇ ರನ್ ಓಡಕ್ಕೆ ರನ್ಔಟ್ ಆಗಿದೆ. ಎರಡನೇದಾ ಫಸ್ಟು? ಎರಡನೇ ರನ್ಗೆ ಓಕೆ. ತಂಡಕ್ಕೆ 1 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ಸಾರಿ, ಮಾಡಿಸ್ತಾನೆ.
ಸ್ಟೆಪ್ ಒಳಗೆ ಬಾರಿಸುವಂತ ಪ್ರಯತ್ನ ಡೀಪ್ ಎಕ್ಸ್ಟ್ರಾ ಕವರ್ಸ್ ರೂಪದಲ್ಲಿ ಕೊಂಚ ಕ್ಷೇತ್ರ ರಕ್ಷಣೆ ಎಡಬಿಕೆ ಆಗ್ತಾ ಇದೆ. ಕೇವಲ ಒಂಟಿ ಓಟ. ಅಂತಿಮ 4 ಎಸೆತಗಳು ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ನಲ್ಲಿ. ಅಲ್ಲಿ ಮುಂದಿನ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ವಿಜಯಪುರ ಹಾಗೂ ಶಿವಮೊಗ್ಗ ತಂಡಗಳ ನಡುವೆ. ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ಡೀಪ್ ಮಿಡ್ ವಿಕೆಟ್ ರೂಪದಲ್ಲಿ ಈಗ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಷಡ್ಕ ಸಿಕ್ಸರ್ 6 ಓಟಗಳ ಸರ್ಪಡ. Hello, Dissing. Hello. 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 ಅಲ್ಲಿ ವಿಜಯಪುರ ತಂಡ ಟಾಸ್ ಅನ್ನ ಗೆದ್ಕೊಂಡು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದೆ ಮುಂದಿನ ಪಂದ್ಯಾಟದಲ್ಲಿ. ಮತ್ತೆ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಕೊಂಚ ಕ್ಷೇತ್ರ ರಕ್ಷಣೆ ಎಳಬಿಕೆ ಆಗ್ತಾ ಇದೆ. ಇವರೇ ರನ್ ಔಟ್. ಹಲೋ ಟೆಸ್ಟ್ ಹಲೋ ಅಧ್ಯಕ್ಷ ದಯವಿಟ್ಟು ಹಲೋ ಕರ್ನಾಟಕ ರಾಜ್ಯ ಅಣ್ಣ ಬನ್ನಿ ರಾಜ್ಯ ಮಹಾನಗರ ಪಾಲಿಕೆಯ ಕೂಟಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ವಿಪಕ್ಷ ನಾಯಕರು ಭಾಜಪ ಯುವ ನಾಯಕರಾದಂಥ ಪ್ರಸನ್ನ ಕುಮಾರ್ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಬಯಸುತ್ತೇನೆ. ಅವರೊಟ್ಟಿಗೆ ಮತ್ತೊಬ್ಬ ನಮ್ಮ ಸಹೋದರ BJPಯ ಮಾಜಿ ಸದಸ್ಯರು. ಅಣ್ಣ ಬನ್ನಿ ಬಾ ಬ್ರದರ್ ಬಾಣ ಬರ್ರಿ ಕೂತ್ಕೊ ಬರ್ರಿ. ಮತ್ತೆ ಬೆರಸಿನ ಹೊಡೆದಕ್ಕೆ ಕೈ ಹಾಕಿದ್ರು. ಬ್ಯಾಟಿನ ತುದಿ ಅಂಚನ ಸೌರ್ತಾ ಇದೆ. ಗೂಟ ರಕ್ಷಕನ ಕೈ ಸೇರ್ತಾ ಇದೆ. ಕೇವಲ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟಕ್ಕೆ ಮನ ಮಾಡ್ತಾ ಇಲ್ಲ. ಕೇವಲ ಒಂಟಿ ಓಟ ಮಾತ್ರ. ಅಂತಿಮ ಎಸೆತ, ಲಾಸ್ಟ್ ಬಾಲ್, ಕೊನೆ ಎಸೆತ. ಅಂತಿಮ ಎಸೆತ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಕೇವಲ ಒಂಟಿ ಓಟ. 2ನೇ ಓಟಕ್ಕೆ ಯತ್ನ. ಈ ಬಾರಿ ರನ್ ಔಟ್. ಅಲ್ಲಿ 6 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 55 ಓಟವನ್ನು ದಾಖಲಿಸ್ತಾ ಇದೆ. 56 ರನ್ನಿನ ಟಾರ್ಗೆಟ್ ಬಿಟ್ ಕೊಡ್ತಾ ಇದೆ GBA ಬೆಂಗಳೂರಿನ ತಂಡಕ್ಕೆ. ಟಾರ್ಗೆಟ್ 56. 36 ಎಸೆತಗಳ ಮುಂದೆ 56 ರನ್ನಿನ ಅವಶ್ಯಕತೆ. ಒಂದು ಹಂತದಲ್ಲಿ ಈಗ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಅಲ್ಲಿ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಈಗ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಂಡ್ರೆ ಅಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ನಡೆಸಿದಂಥ ಮೈಸೂರು ತಂಡ 6 ಓವರ್ಗಳ ಮುಕ್ತಾಯಕ್ಕೆ 55 ಓಟವನ್ನು ದಾಖಲಿಸಿದ್ರೆ 56 ರನ್ನಿನ ಟಾರ್ಗೆಟ್ ಬಿಟ್ ಕೊಡ್ತಾ ಇದೆ. 36 ಎಸೆತಗಳ ಮುಂದೆ 56 ರನ್ನಿನ ಅವಶ್ಯಕತೆ ಜಯಕ್ಕಾಗಿ.
ಅಲ್ಲಿ ಬೇಗ ಫೀಲ್ಡಿಂಗ್ ಬನ್ನಿ ಮೈಸೂರು ಆಟಗಾರರು. ಮೈಸೂರು ಅಲ್ಲಿ ಬೆಂಗಳೂರು ಹಾಗೂ ಮೈಸೂರು ಎರಡು ತಂಡದ ಆಟಗಾರರು ಪಿಚ್ ಮಧ್ಯೆ ಲೈನ್ ಅಪ್ ಮಾಡಿ. ಈ ಒಂದು ಟೂರ್ನಿಗೆ ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ. ಅಲ್ಲಿ ಪಿಚ್ ಮಧ್ಯೆ ಬಂದು ಎರಡು ತಂಡಗಳ ಪರಿಚಯವನ್ನು ಮಾಡಿಕೊಳ್ತಾರೆ. ಎರಡು ತಂಡದ ಆಟಗಾರರು ಪಿಚ್ ಮಧ್ಯೆ ಲೈನ್ ಅಪ್ ಮಾಡಿ. ಬೆಂಗಳೂರು ಹಾಗೂ ಮೈಸೂರು, GBA ಬೆಂಗಳೂರಿನ ಆಟಗಾರರು, ಅದೇ ರೀತಿಯಾಗಿ ಮೈಸೂರಿನ ಆಟಗಾರರು, ಎರಡು ತಂಡದ ಆಟಗಾರರು ಪಿಚ್ ಮಧ್ಯೆ ಲೈನ್ ಅಪ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಅಲ್ಲಿ ಲೈನ್ ಅಪ್ ಮಾಡಿ. ಎರಡು ಆಟಗಾರರು ಮೈಸೂರು ಬೆಂಗಳೂರು ಪಿಚ್ ಮಧ್ಯೆ ಲೈನ್ ಅಪ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಆಮೇಲೆ ಡಿಸ್ಕಷನ್ ಮಾಡಿ. ಈಗ ಲೈನ್ ಅಪ್ ಮಾಡಿ. ಬೇಗನೆ ಲೈನ್ ಅಪ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಮಹಾನಗರ ಪಾಲಿಕೆಗಳ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿನ್ನೆಯಿಂದ ಆರಂಭಗೊಂಡಿದ್ದು ಈಗ ಎರಡನೇ ದಿನದತ್ತ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ತಂಡಗಳು ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿ ಪಂದ್ಯಾಟವನ್ನು ಮುಂದುವರಿಸಿದ್ದಾರೆ. ಅಲ್ಲಿ ಡಗ್ಔಟ್ ಕ್ಲಿಯರ್ ಮಾಡಬೇಕು. ನೆಕ್ಸ್ಟ್ ಮ್ಯಾಚ್ ನೀವು ಬರುವಂತೀರಿ ಸರ್. ಈಗ ಇರ್ತಕ್ಕಂಥ ಪ್ಲೇಯರ್ಸ್ಗಳಿಗೆ ಜಾಗ ಮಾಡಿಕೊಡಿ. ಮೈಸೂರು ಹಾಗೂ ಬೆಂಗಳೂರು ತಂಡದ ಆಟಗಾರರಿಗೆ ಅಲ್ಲಿ ಕುಳಿತುಕೊಳ್ಳಿಕ್ಕೆ ಜಾಗ ಮಾಡಿ. ಡಗ್ಔಟ್ನಲ್ಲಿ ಡಗ್ಔಟ್ ಕ್ಲಿಯರ್ ಆಗಬೇಕು. ಡಗ್ಔಟ್ ಕ್ಲಿಯರ್ ಮಾಡಿ. ನೆಕ್ಸ್ಟ್ ಮ್ಯಾಚ್ ನೀವು ಬಂದು ಕೂತ್ಕೊಳ್ಳಿ ಅಂತೀರಿ. ಈಗ ಡಗ್ಔಟ್ ಕ್ಲಿಯರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾವೆ. ಈ ಒಂದು ಆಟಗಾರರ ಪರಿಚಯಕ್ಕಾಗಿ ಆಗಮಿಸ್ತಾ ಇರತಕ್ಕಂಥ ದಾವಣಗೆರೆ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀ ಪ್ರಸನ್ನ ಕುಮಾರ್ ಸರು ಹಾಗೂ ಸುರೇಶ್ ಗಣ್ಗಾಳೆ ಅವರು ಹಾಗೂ ಶಿವಾನಂದ್ರವರು ಮತ್ತು ರಾಜ್ಯಾಧ್ಯಕ್ಷರು ಹಾಗೂ ದಾವಣಗೆರೆ ಮಹಾನಗರ ಪಾಲಿಕೆ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ KS ಗೋವಿಂದರಾಜ್ರವರು ಹಾಗೂ ಎಲ್ಲ ಮಹಾನಗರ ಪಾಲಿಕೆಯ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಈ ಒಂದು ಆಟಗಾರರ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದಾರೆ. ದಯಮಾಡಿ ಚಪ್ಪಾಳೆಯೊಂದಿಗೆ ಆ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಆಟಗಾರರಲ್ಲಿ ವಿನಂತಿ.
ಪಿಚ್ ಮಧ್ಯೆ ಎರಡು ತಂಡಗಳ ಪರಿಚಯವನ್ನು ಮಾಡಿಕೊಂಡು ಹಸ್ತಲಾಘವ ಮಾಡಿಕೊಂಡು ಮುಖ್ಯ ಅತಿಥಿಗಳು ಫೋಟೋ ಸೆಷನ್ ಮುಂದುವರಿಸಿದ್ದಾರೆ. ಅಲ್ಲಿ ಬೇಗನೆ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಬೇಕಾಗಿದೆ ಮೈಸೂರು ಆಟಗಾರರು. ಈಗ ಎರಡನೇ ಕ್ವಾರ್ಟರ್ ಫೈನಲ್, ಎರಡನೇ ಇನ್ನಿಂಗ್ಸ್ ಶೀಘ್ರಗತಿಯಲ್ಲಿ ಪಂದ್ಯಾಟ ಸಾಗಬೇಕಾಗಿದೆ. ಅಲ್ಲೇ ಬಾಲ್ 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 ಸರ್ ತಗೊಳ್ಳಿ, ಇಲ್ಲಿದೆ ಬಾಲ್. ಬೆಂಗಳೂರು ಮೈಸೂರು ಅಲ್ಲೇ ಇಲ್ಲ ಅಲ್ಲೊಂದಿನ दूसरे टूर्नामेंट का तो एक तुम्हारे कल कहाँ है ನಿಮ್ಮ ಹೆಸರು ಸಿದ್ದೇಶ್.
ಈ ಒಂದು ಪಂದ್ಯಕ್ಕೆ ನಿರ್ಣಾಯಕರಾಗಿ ಒಂದೆಡೆ ಶಾರುಖ್ ಇನ್ನೊಂದೆಡೆ ಸಿದ್ದೇಶ್ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲಿ ಆನ್ಲೈನ್ ಸ್ಕೋರರ್ ಆಗಿ ಚಿರು, ಆಫ್ಲೈನ್ ಸ್ಕೋರರ್ ಆಗಿ ಕರಣ್, ಇನ್ನೊಬ್ಬ ಆಫ್ಲೈನ್ ಸ್ಕೋರರ್ ಆಗಿ ಆದಿತ್ಯ ಅವರು ಆ ಕಡೆ ಬಿ ಅಂಕಣದಲ್ಲಿ ಸ್ಕೋರಿಂಗ್ ಮಾಡ್ತಿದ್ದಾರೆ. ಅಲ್ಲಿ ಬಿ ಅಂಕಣದಲ್ಲಿ ನಿರ್ಣಾಯಕರಾಗಿ MGR ಮತ್ತು ಲಲ್ಲು ಬಾಯ್ ಇಬ್ಬರು ಅಂಪೈರ್ಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲಿ ಆಫ್ಲೈನ್ ಸ್ಕೋರರ್ ಆಗಿ